ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಬ್ಬಟ್ಟನ್ನ ಮಾಡಬೇಕು ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 kg ರವೆಗೆ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ 1 ಅವರ್ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ರವೆ ಚೆನ್ನಾಗಿ ನೆಂದಿದೆ. ಈಗ ಕೈನಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈನಿಂದ ನಾದ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಅದು ಒಬ್ಬಟ್ಟಿನ ಅದಕ್ಕೆ ಬರುವ ತನಕ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು. ಅಂದರೆ 1 kgಗೆ ಒಂದು ಅರ್ಧ kg ಮೈದಾ ಹಿಟ್ಟು ಸಾಕಾಗುತ್ತೆ. ತೆಳುವಾದರೆ ಇನ್ನೊಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ಈಗ ರವೆ ಮತ್ತೆ ಸೇರಿಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ರವೆ ನೆನೆಸ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಒಬ್ಬಟ್ಟು. ನೋಡಿ, ಈಗ ನೀಟಾಗಿ ಅದನ್ನು ಕೈನಲ್ಲಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ದೊಡ್ಡ ಬೌಲಷ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಬಿಟ್ಟು ನೀಟಾಗಿ 1 ರಿಂದ 2 ಗಂಟೆ ಅದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. 1 ಗಂಟೆ ನೆಂದಮೇಲೆ ಮತ್ತೆ ಅದನ್ನು ನಾದ್ಕೊಂಡು ಮತ್ತೆ ಸುತ್ತಲೂ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಅವರ್ ನೆನೆಯಲಿಕ್ಕೆ ಬಿಟ್ಟರೆ ಚೆನ್ನಾಗಿ ತೆಳುವಾದಂತಹ ಸಾಫ್ಟ್ ಆದಂತಹ ಒಬ್ಬಟ್ಟು ಬರುತ್ತೆ. ನೋಡಿ, ಈಗ ನಾವು ಅದನ್ನು ಮಿಕ್ಸ್ ಮಾಡಿ ಒಂದು 4 ಅವರ್ಸ್ ಆದಮೇಲೆ ಇದನ್ನು ಮಾಡ್ಕೋತಾ ಇದ್ದೀವಿ ಒಬ್ಬಟ್ಟನ್ನು. ನೋಡಿ, ಕೈನಿಂದನೇ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋದರೆ ನೀಟಾಗಿ ತೆಳುವಾದಂತಹ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಈ ರೀತಿ ಟ್ರಾನ್ಸ್ಪರೆಂಟ್ ಹಾಳೆ ಇರುತ್ತೆ ನೋಡಿ. ಟ್ರಾನ್ಸ್ಪರೆಂಟ್ ಹಾಳೆ ಇಲ್ಲಾಂದರೆ ಒಬ್ಬಟ್ಟಿನ ಹಾಳೆ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಒಬ್ಬಟ್ಟಿನ ಹಾಳೆ ಇಲ್ಲ ಅಂದರೆ ಈ ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಹಾಳೆಯನ್ನು ಇಟ್ಕೊಂಡ್ರೆ ಸಾಕು. ಟ್ರಾನ್ಸ್ಪರೆಂಟ್ ಕವರ್ನಿಂದನೂ ಈಸಿಯಾಗಿ ತೆಳುವಾಗಿ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಅಂದರೆ ಯಾರು ಹೊಸ್ದಾಗಿ ಮಾಡ್ತಾ ಇರ್ತಾರೆ ನೋಡಿ, ಕೈನಲ್ಲೆಲ್ಲ ತಟ್ಟಲಿಕ್ಕೆ ಬರಲ್ಲ ನೋಡಿ, ಮತ್ತು ಈಗ ಚಪಾತಿ ಅರಿತೀವಿ ನೋಡಿ, ಕೆಲವರು ಅದೇ ರೀತಿ ಒಬ್ಬಟ್ಟನ್ನು ಸಹ ಮಾಡ್ಕೋತಾರೆ. ಆ ರೀತಿಯೂ ಅರಿಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಕವರ್ಸ್ ಬರುತ್ತೆ ನೋಡಿ. ಟ್ರಾನ್ಸ್ಪರೆಂಟ್ ಕವರ್ಸ್ನ ಯೂಸ್ ಮಾಡಿ ಸಹ ಒಬ್ಬಟ್ಟನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಬ್ಬಟ್ಟನ್ನು ನಾವು ಪ್ರೆಸ್ ಮಾಡ್ಕೊಂಡ್ಮೇಲೆ ಕೈನಿಂದ ಸ್ವಲ್ಪ ಹಂಚಿನ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಣಕವನ್ನು ತಗೊಂಡು ನೀಟಾಗಿ ಸುತ್ತಲೂ ಅದನ್ನು ಪ್ರೆಸ್ ಮಾಡಿಕೊಂಡು ಈಗ ಒಂದು ಚಪಾತಿ ಮಣೆಯ ಮೇಲೆ ಒಂದು ಹಾಳೆಯನ್ನು ಹಾಕ್ಕೊಂಡಿದ್ದೀವಿ. ಆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹೂರಣ ಫಿಲಪ್ ಮಾಡಿರುವಂಥ ಹಿಟ್ಟನ್ನು ಇಟ್ಕೊಂಡು ಮತ್ತೆ ಅದರ ಮೇಲೆ ಇನ್ನೊಂದು ಹಾಳೆಯನ್ನು ಹಾಕ್ಕೊಂಡು ಕೈನಿಂದ ಈ ರೀತಿಯಾಗಿ ಸುತ್ತಲೂ ಪ್ರೆಸ್ ಮಾಡ್ಕೊಂಡು ಬರಬೇಕು. ಅಂದರೆ ನಾವು ಅದೇನು ಫಿಲಪ್ ಮಾಡಿದ್ದೀವಿ ಅದು ಸುತ್ತಲೂ ಒಬ್ಬಟ್ಟಿಗೆ ಹರಡ್ಕೋಬೇಕು. ಆ ರೀತಿ ಕೈನಿಂದ ಅದು ಹೂರಣ ಏನಿದೆ ಅದು ಫುಲ್ ಕಣಕಕ್ಕೆ ಹರಡ್ಕೋಬೇಕು. ಆ ರೀತಿಯಾಗಿ ನೀಟಾಗಿ ಕೈನಿಂದ ಪ್ರೆಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ಎಷ್ಟು ತೆಳುವಾಗಿ ಬೇಕಿದ್ರೂ ಈ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ತೆಳುವಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ಸಹ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಂತರ ಹಂಚಿನ ಮೇಲೆ 1 ಸ್ಪೂನಷ್ಟು ನೋಡಿ ಮತ್ತೆ ತೋರಿಸ್ತಾ ಇದ್ದೀವಿ. ಅದೇನು ಕಣಕ ಇತ್ತು ಅದನ್ನು ಇಟ್ಕೊಂಡು ಕೈನಲ್ಲಿ ಅದಕ್ಕೆ ಹೂರಣವನ್ನು ಫಿಲ್ ಮಾಡ್ಕೊಂಡು ಈ ರೀತಿಯಾಗಿ ನೋಡಿ ಹಾಳೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮತ್ತೆ ಹೂರಣವನ್ನು ಇಟ್ಕೊಂಡು ಆ ಕಣಕವನ್ನು ಇಟ್ಕೊಂಡು ನೀಟಾಗಿ ನೋಡಿ ಈ ರೀತಿಯಾಗಿ ಕೈನಿಂದ ಪ್ರೆಸ್ ಮಾಡ್ತಾ ಹೋಗಬೇಕು. ಸುತ್ತಲೂ ಅದ್ರ ಹೂರಣ ಏನಿದೆ ನೋಡಿ, ಒಬ್ಬಟ್ಟು ಅಂದರೆ ಫುಲ್ ಕಣಕಕ್ಕೆ ಹರಡ್ಕೋಬೇಕು. ಆ ರೀತಿಯಾಗಿ ನೀಟಾಗಿ ಸುತ್ತಲೂ ಅದನ್ನು ಪ್ರೆಸ್ ಮಾಡ್ಕೊಂಡು ಹೋಗಬೇಕು. ಆಗ ಎಲ್ಲ ಕಡೆಗೂ ಹರಡ್ಕೊಂಡಿರುತ್ತೆ ಅದೇನು ನಾವು ಹೂರಣವನ್ನು ಮಾಡಿದ್ದೀವಿ ಅದು. ಆಗ ಅದು ಟೇಸ್ಟು ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ, ಅಂದರೆ ಎಲ್ಲ ಕಡೆಗೂ ಹರಡಿರುತ್ತೆ ಅಲ್ವಾ. ಈಗ ನೋಡಿ, ಹಂಚಿನ ಮೇಲೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ನೋಡಿ ಈಸಿಯಾಗಿ ಕೈನಿಂದನೇ ತೆಗೆದಾಕ್ಬೋದು ಅದನ್ನು. ಅಂದರೆ ಹಾಳೆನೇ ಹಂಚ ಮೇಲೆ ಹಾಕಬೇಕು ಅಂತ ಏನಿಲ್ಲ. ಮತ್ತು ಈ ಹಾಳೆನ ಹಂಚ ಮೇಲೆ ಹಾಕಲಿಕ್ಕೆ ಬರಲ್ಲ, ಏಕೆಂದರೆ ಹಾಳೆ ಸುಟ್ಟೋಗ್ಬಿಡುತ್ತೆ. ಒಬ್ಬಟ್ಟಿನ ಹಾಳೆ ಆದರೆ ಹಂಚ ಮೇಲೆ ಹಾಕ್ಬೋದು. ಇದನ್ನು ನಾವು ಕೈನಿಂದನೇ ತೆಗೆದಾಕಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ ಇನ್ನೊಂದು ಒಬ್ಬಟ್ಟನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಕವರ್ ಏನಿದೆ ನೋಡಿ, ಕವರಿಂದ ಕೈನಲ್ಲಿ ನೀಟಾಗಿ ಅದನ್ನು ಸುತ್ತಲೂ ಪ್ರೆಸ್ ಮಾಡ್ತಾ ಬರಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಅಂದರೆ ಪ್ರಾಕ್ಟೀಸ್ ಆಗಬೇಕು. ಫಸ್ಟ್ ಅದನ್ನು ಮಾಡಲಿಕ್ಕೆ ಬರಲ್ಲ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಎಷ್ಟು ತೆಳುವಾಗಿ ಬೇಕಾದ್ರೂ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಏನು ಟೈಮ್ ತಗೊಳ್ಳಲ್ಲ. ಆದರೆ ಇದನ್ನು ಮಾಡಲಿಕ್ಕೆ ಒಂದು ಇಬ್ಬರು ಇರಬೇಕಾಗುತ್ತೆ, ಏಕೆಂದರೆ ಒಬ್ಬರು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಮಾಡಿದರೆ ಅದನ್ನು ಬೇಯಿಸ್ಲಿಕ್ಕೂ ಸಹ ಒಬ್ಬರು ಇರಬೇಕಾಗುತ್ತೆ. ಆಗ ಈಸಿ ಆಗುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಾಗ ಕಡಿಮೆ, ಈಗ ಮನೆಗೆ ಒಂದು 5-6 ಮಾಡ್ಕೊಳ್ತೀವಿ ಅಂದರೆ ಒಬ್ಬರೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮತ್ತು ಇದನ್ನು ಬೇಯಿಸುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಉರಿನಲ್ಲಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಹಿಟ್ಟು. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಬ್ಬರು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಒಬ್ಬರು ಅದನ್ನು ಪ್ರೆಸ್ ಮಾಡಿದ್ರೆ ಒಬ್ಬರು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ.
ನಾವು ಇದನ್ನು ಹಬ್ಬಕ್ಕೆ ಮಾಡ್ಕೊಂಡಿದ್ವು, ಒಂದು 30-40 ಮಾಡ್ಕೊಂಡಿದ್ವು ನೋಡಿ. ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನೋಡಿ. ಎಲ್ಲವನ್ನು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಹಬ್ಬಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ಹಾಳೆಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಇಲ್ಲಾಂದರೆ ಕೈನಲ್ಲಿ ತಟ್ತೀವಿ ಅಂದರೂ ಕೈನಲ್ಲೂ ಸಹ ಈಸಿಯಾಗಿ ಇದು ಬರುತ್ತೆ, ಕೈನಲ್ಲೂ ಸಹ ತಟ್ಕೊಳ್ಬೋದು ನೋಡಿ. ಮತ್ತು ಇದಕ್ಕೆ ನಾವು ಅರಿಶಿನವನ್ನು ಬಳಸಿಲ್ಲ. ಅರಿಶಿನವನ್ನು ಬಳಸಿದರೆ ಯೆಲ್ಲೋ ಕಲರಲ್ಲಿ ಬರುತ್ತೆ. ಮತ್ತು ಇದಕ್ಕೆ ನಾವು ಅದೇನು ಹೂರಣವನ್ನು ಫಿಲ್ ಮಾಡಿದ್ದೀವಿ ಅದನ್ನು ತೆಂಗಿನಕಾಯಿ ತುರಿಯಿಂದ ಈ ಹೂರಣವನ್ನು ಮಾಡ್ಕೊಂಡಿದ್ದೀವಿ. ಇದು ಕಾಯಿ ಒಬ್ಬಿಟ್ಟಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.